ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ಕೈನ್ ಸಮಾಚಾರ್. ಪಾಕಿಸ್ತಾನದವರು ಕುಡಿಯೋ ನೀರು, ತಿನ್ನೋ ಅನ್ನ ಮತ್ತು ಅವರ ಎಕನಾಮಿ ಎಲ್ಲವೂ ಭಾರತದ ಭಿಕ್ಷೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಅದು 1947. ಅಖಂಡ ಭಾರತವು ಇಬ್ಬಾಗವಾಯಿತು. ಒಂದು ಸ್ವತಂತ್ರ ಭಾರತವಾದ್ರೆ ಎರಡನೇದ್ದು ಪಾಕಿಸ್ತಾನ. ಭೂಮಿಯ ಬಟವಾಡ ಏನೋ ಆಗೋಯ್ತು, ಆದ್ರೆ ನೀರಿನ ಕಥೆ. ನದಿಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುತ್ತಲೇ ಇದ್ವು. ಅಂದು ಏಪ್ರಿಲ್ 1, 1948 ಭಾರತವು ನದಿಗಳ ಹರಿವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿಬಿಡ್ತು. ಯಾವಾಗ ಹರಿಯುವ ಗಂಗೆ ನಿಂತಳೋ ಪಾಕಿಗಳ ಭೂಮಿ ಬತ್ತ ತೊಡಗಿತು, ಬೆಳೆಗಳು ಒಣಗಿ ನಿಂತವು. ಆವಾಗ್ಲೇ ನೋಡಿ ಪಾಕಿಸ್ತಾನ ಅಂಡು ಸುಟ್ಟು ಬೆಕ್ಕಿನ ಹಾಗೆ ಅತ್ತಿತ್ತ ಓಡ್ತಾ ಅವ್ರಿವ್ರ ಕಾಲು ಹಿಡಿತಾ ಸೊಲ್ಯೂಷನ್ ಕೊಡಿ ಅಂತ ಗೋಗರಿಯ ತೊಡಗಿತು. ಪಾಕಿಸ್ತಾನದ ಗೋಳಾಟವನ್ನ ಕೇಳಲಾಗದೆ ವರ್ಲ್ಡ್ ಬ್ಯಾಂಕ್ ಮಧ್ಯಪ್ರವೇಶಿಸಿತು. ಈ ನದಿಗಳ ಒಪ್ಪಂದವನ್ನು ಎರಡು ದೇಶಗಳ ಮುಂದಿಡ್ತು. ಏನೀ ನದಿ ಒಪ್ಪಂದ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಪಶ್ಚಿಮ ನದಿಗಳು ಪಾಕಿಸ್ತಾನಕ್ಕೆ, ಪೂರ್ವ ನದಿಗಳು ಭಾರತಕ್ಕೆ ಎಂಬ ಪ್ರಪೋಸಲ್ನ ಮುಂದಿಡಲಾಯಿತು. ಪಶ್ಚಿಮ ನದಿಗಳು ಅಂದ್ರೆ ಸಿಂಧು, ಝೇಲಂ, ಚೆನಾಬ್. ಈ ನದಿಗಳ ನೀರನ್ನ ಬಳಸುವ ಹಕ್ಕನ್ನು ಪಾಕಿಸ್ತಾನಕ್ಕೆ ನೀಡಲಾಯಿತು. ರಾವಿ, ಬಿಯಾಸ್, ಸಟ್ಲೇಜ್ ಈ ನದಿಗಳ ನೀರನ್ನ ಬಳಸುವ ಹಕ್ಕನ್ನ ಭಾರತಕ್ಕೆ ನೀಡಲಾಯಿತು. ನದಿಗಳ ಮೇಲಿನ ಹಿಡಿತದ ಹಗ್ಗ ಜಗ್ಗಾಟವು 8-10 ವರ್ಷಗಳವರೆಗೆ ನಡೆದು ಸೆಪ್ಟೆಂಬರ್ 19, 1960ರಲ್ಲಿ ಇಂಡಸ್ ವಾಟರ್ ಟ್ರೀಟಿಯು ಅಧಿಕೃತವಾಗಿ ಪಾಕಿಸ್ತಾನದ ಕರಾಚಿಯಲ್ಲಿ ಅಂಗೀಕಾರವಾಯಿತು. ಈ ಒಪ್ಪಂದವು ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಪ್ರೆಸಿಡೆಂಟ್ ಅಯೂಬ್ ಖಾನ್ ಮತ್ತು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಯುಜಿನ್ ಬ್ಲಾಕ್ ಮಧ್ಯಸ್ಥಿಕೆಯಲ್ಲಿ ನಡೆಯಿತು. ಈ ಟ್ರೀಟಿಯು ಪಾಪಿಗಳಿಗೆ ವರ. ಪಶ್ಚಿಮ ನದಿಗಳ ನೀರನ್ನ ಸಂಪೂರ್ಣ ಬಳಕೆ ಮಾಡುತ್ತಾ ಟರ್ಬೆಲಾ ಡ್ಯಾಮ್, ಮಂಗಳ ಡ್ಯಾಮ್ನಂತಹ ದೊಡ್ಡ ಡ್ಯಾಮ್ಗಳನ್ನ ಕಟ್ತಾ ಆ ನೀರನ್ನ ಪವರ್ ಜನರೇಷನ್ಗೆ, ಅಗ್ರಿಕಲ್ಚರ್ಗೆ ಬಳಸ್ತಾ ಇದೆ ಪಾಕಿಸ್ತಾನ. ಭಾರತದಲ್ಲೇ ಹುಟ್ಟಿ ಭಾರತದ ಭಾಗವಾಗಿದ್ದ ವೆಸ್ಟರ್ನ್ ರಿವರ್ಗಳನ್ನ ಬಳಸೋದಕ್ಕೆ ಭಾರತಕ್ಕೆ ಕಂಡೀಷನಲ್ ಪರ್ಮಿಷನ್ ಕೊಡಲಾಯಿತು. ಯಾವುದು ಆ ಕಂಡೀಷನ್ಗಳು ಅಂತೀರಾ? ಈ ನದಿಗಳಿಗೆ ಅಡ್ಡಲಾಗಿ ದೊಡ್ಡ ಡ್ಯಾಮ್ಗಳನ್ನ ನಿರ್ಮಿಸುವಂತಿಲ್ಲ, ನ್ಯಾವಿಗೇಷನ್ಗೆ ಈ ನದಿಗಳನ್ನ ಬಳಸುವಂತಿಲ್ಲ, ಫಿಶಿಂಗ್ಗೆ, ರೀಕ್ರಿಯೇಷನ್ಗೆ ಈ ನದಿಗಳನ್ನ ಬಳಸೋ ಹಾಗಿಲ್ಲ. ಅದೆಲ್ಲ ಬಿಡ್ರಿ, ಸ್ವಿಮ್ಮಿಂಗ್ಗೆ, ರಾಫ್ಟಿಂಗ್ಗೆ ಅಥವಾ ಟೂರಿಸಂಗೂ ಈ ನದಿಗಳನ್ನ ಬಳಸುವಂತಿಲ್ಲ. ಯಾಕೆ ಈ ಕಂಡೀಷನ್ ಅಂತೀರಾ? ಈ ನದಿಗಳ ಮೇಲೆ ಪಾಕಿಸ್ತಾನ ಅವಲಂಬಿತವಾಗಿದೆಯಂತೆ ಮತ್ತು ಎರಡು ದೇಶಗಳ ಮಧ್ಯೆ ಶಾಂತಿ ಸೌಹಾರ್ದ ಕಾಪಾಡೋದಕ್ಕೋಸ್ಕರ ಅಂತೆ. ಇನ್ನು ನಮ್ಮ ಅಂದಿನ ಪ್ರಧಾನಿ ಕೇಳಬೇಕೆ, ಬಿಟ್ಟು ಕೊಡೋದ್ರಲ್ಲಿ ಎತ್ತಿದ ಕೈ. ಈ ಉಪೇಂದ್ರರ ಒಂದು ಸಾಂಗ್ ಇದೆಯಲ್ಲ, ತಗಳ್ಳೆ ನನ್ನ ಕೈ ಬೇಕಾ, ನನ್ನ ಕಾಲು ಬೇಕಾ, ನನ್ನ ಹೃದಯ ಬೇಕಾ ತಗಳ್ಳೆ ಅಂತ. ಈ ಹಾಡಿನ ಹಾಗೆ ಎಲ್ಲ ಬಿಟ್ಕೊಟ್ವಿ. ಇಷ್ಟೆಲ್ಲ ಯಾವ ಶಾಂತಿ, ಯಾವ ಸೌಹಾರ್ದತೆಯನ್ನ ಆಶಿಸಿ ಮಾಡಿದ್ವೋ ಇಲ್ಲಿದೆ ನೋಡಿ ಅದರ ರಿಸಲ್ಟ್ಸ್. ಭಾರತದ ಈ ಒಪ್ಪಂದದ ರದ್ದತಿಯ ನಿರ್ಧಾರದಿಂದ ಪಾಕಿಸ್ತಾನದ ಪೈಜಾಮ ಒದ್ದೆಯಾಗಿದೆ. ಅಲ್ಲಿನ ಪ್ರಧಾನಿ ಸೇರಿ ಎಲ್ಲರೂ ಬೆದರಿ ಬೆವರಾಗಿದ್ದಾರೆ. ಭಾರತದ ಈ ನಿರ್ಧಾರದಿಂದ ಪಾಕಿಸ್ತಾನದ ಪಂಜಾಬ್, ಸಿಂಧ್ ಪ್ರಾಂತ್ಯದ ಕೃಷಿಗೆ ದೊಡ್ಡ ಹೊಡೆತ ಬೀಳುತ್ತದೆ. ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಯು ಪಾಕಿಸ್ತಾನಕ್ಕೆ ಪ್ರಶ್ನೆಯಾಗಬಹುದು. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದ ಕೃಷಿಯ ಮೇಲಿನ ಹೊಡೆತದ ಬಿಸಿಯು ಪಾಪಿಗಳ ಎಕನಾಮಿಗೂ ತಟ್ಟಲಿದೆ. ಪಾಕಿಸ್ತಾನದ ಒಟ್ಟು GDPಯ 20% ಇಂಡಸ್ ವಾಟರ್ ಟ್ರೀಟಿಯನ್ನು ಅವಲಂಬಿಸಿದೆ. ಅದಕ್ಕಾಗಿಯೇ ಪಾಕಿಗಳು ನೀರ್ ನಿಂತ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೊಗಳ್ತಿರೋದು. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ ಕಡೆಯ ಒಂದು ಗಾದೆ ನೆನಪಾಗುತ್ತೆ. ಆನೆ ಹೋಗ್ತಿದ್ರೆ ಶ್ವಾನ ಬೊಗಳ್ತಿರುತ್ತಂತೆ. ಇದು ಗೆಳೆಯರೇ ಇಂಡಸ್ ವಾಟರ್ ಟ್ರೀಟಿಯ ಡೀಟೇಲ್ಸ್. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.